ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ FLN ಅಂದರೆ ಈಗ ಶಿಕ್ಷಣ ಇಲಾಖೆಯಿಂದ ವರ್ಷ ಪೂರ್ತಿ ಪ್ರತಿಯೊಬ್ಬರೂ ಮಾಡಲೇಬೇಕಾದ ಅತಿ ಅಮೂಲ್ಯವಾದ ಕಾರ್ಯ ಅಂದರೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಇದರ ಬಗ್ಗೆ ಇಲಾಖೆ 36 ಪೇಜಿನ ಸುತ್ತೋಲೆಯನ್ನೇ ಹೊರಡಿಸಿದೆ. ಅದರಲ್ಲಿ ಏನೇನಿದೆ, ಕಲಿಕಾ ಫಲಗಳು ಯಾವ್ಯಾವು, ಯಾವ್ಯಾವ ಹಂತದಲ್ಲಿ ಯಾವ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಹಾಗೂ ಅದರ ಕ್ರಿಯಾ ಯೋಜನೆ ಏನಿದೆ, ಅದನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನುವಂತಹ ಕಾರ್ಯತಂತ್ರಗಳು ಏನಿದೆ, ಇನ್ನು ಅತಿ ಮುಖ್ಯವಾದಂತಹ ದಾಖಲೀಕರಣ ಫಾರ್ಮ್ಯಾಟ್ಸ್ಗಳನ್ನು ಹೇಗೆ ತುಂಬಬೇಕು ಎನ್ನುವುದರ ಸಂಪೂರ್ಣ ವಿಧಾನ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ನಂತರ ಒಂದು ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಒಂದು ಲೈಕ್ ಕೊಟ್ಟು ನಂತರ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಇದರಿಂದ ಪ್ರತಿಯೊಂದು ನನ್ನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ತಲುಪುತ್ತವೆ ಫ್ರೆಂಡ್ಸ್. ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಯೂಸ್ ಆದರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಸುತ್ತೋಲೆಯನ್ನು ನೋಡಿದಾಗ ಇದು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕಾಗಿ ಅನುಷ್ಠಾನ ಮಾಡಿರುವಂತಹ NCERT ಮತ್ತು DSERT ಎರಡರ ಆಶಯದಂತೆ ನೀವು ನೋಡ್ಬೋದು. ಉಲ್ಲೇಖದಲ್ಲಿ 2021 ಮತ್ತು 2024 ಎರಡೂ ಉಲ್ಲೇಖದನ್ವಯ ಆರಂಭಿಕ ಸಾಕ್ಷರತೆಗೆ 9 ಮತ್ತು ಸಂಖ್ಯಾಜ್ಞಾನಕ್ಕೆ 8 ಕಲಿಕಾ ಫಲಗಳನ್ನು ಒಳಗೊಂಡಂತೆ ಒಟ್ಟು 17 ಕಲಿಕಾ ಫಲಗಳನ್ನು ರೂಪಿಸಲಾಗಿದೆ. ಇದರಲ್ಲಿ ಉಪನಿರ್ದೇಶಕರ ಹಂತದಿಂದ ಬ್ಲಾಕ್, ಕ್ಲಸ್ಟರ್ ಹಾಗೂ ಶಾಲಾ ಮುಖ್ಯ ಗುರುಗಳು, ಶಿಕ್ಷಕರು ಎಲ್ಲರನ್ನೂ ಒಳಗೊಂಡಿರುವಂತಹ ವ್ಯವಸ್ಥೆ ನೋಡಬಹುದು. ಈ ಬಾರಿ FLN 100% ಸಾಧನೆ ಮಾಡಲು ಅದಕ್ಕೋಸ್ಕರ ಅಂತಲೇ ಪ್ರತಿ ಸಮಾಲೋಚನಾ ಸಭೆಗಳಲ್ಲಿ ಶಿಕ್ಷಕರಿಗೆ ಅಗತ್ಯವಾದಂತಹ ಇನ್ಪುಟ್ ಸೆಷನ್ಗಳನ್ನು ಹಾಗೂ FLNಗೋಸ್ಕರ ಅಂತಲೇ ಕಿಟ್ ತಯಾರಿಸೋದು, ಆಮೇಲೆ ಕಾರ್ಯತಂತ್ರ ಚಟುವಟಿಕೆಗಳನ್ನು ರೂಪಿಸೋದನ್ನು ಕೂಡ ಯೋಜಿಸಲಾಗುತ್ತಿದೆ. ಇನ್ನು FLN ಕಲಿಕಾ ಫಲಗಳ ಪಟ್ಟಿ 17 ಕಲಿಕಾ ಫಲಗಳ ಬಗ್ಗೆ ಹೇಳಬೇಕಂದ್ರೆ, ಬುನಾದಿ ಸಾಕ್ಷರತೆ ಕಲಿಕಾ ಫಲಗಳು ಅಂದರೆ FL ಲ್ಯಾಂಗ್ವೇಜ್ಗೋಸ್ಕರ 9 ಇದ್ದಾವೆ. ಇಲ್ಲಿ ನೀವು ನೋಡ್ಬೋದು 1 ರಿಂದ 4 ಇವು ಓರಲ್ ಅಂದರೆ ಮೌಖಿಕ ಕಲಿಕಾ ಫಲಗಳಾಗಿರ್ತವೆ. ಅದ್ರ ಮುಂದೆ ಏನು ಕಲಿಕಾ ಫಲ ಅನ್ನೋದನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ನೆಕ್ಸ್ಟ್ 5 ರಿಂದ 7ರವರೆಗೆ ಇವು ರೀಡಿಂಗ್ ಸಂಬಂಧಪಟ್ಟ ಅಂತಂದರೆ ಓದುವಂಥ ಕೌಶಲಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳಾಗಿರ್ತವೆ. ಇನ್ನು 8 ಮತ್ತು 9 ಇವು ರೈಟಿಂಗ್ ಸಂಬಂಧಪಟ್ಟಂತಹ ಕಲಿಕಾ ಫಲಗಳು ಆಗಿರ್ತವೆ. ಅದನ್ನು ಕ್ಲಿಯರಾಗಿ ಓದ್ಕೊಂಡು ದಯವಿಟ್ಟು ಅದನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಾವು ಚಟುವಟಿಕೆಗಳನ್ನು ರೂಪಿಸೋಕ್ಕೆ ಸಹಾಯ ಆಗುತ್ತೆ. ಇನ್ನು ಅದರ ಜೊತೆ ಬುನಾದಿ ಸಂಖ್ಯಾಜ್ಞಾನ ಅಂದರೆ FN ಗಣಿತಕ್ಕೆ ಸಂಬಂಧಪಟ್ಟಂತೆ 8 ಕಲಿಕಾ ಫಲಗಳಿದ್ದಾವೆ. ಇದರಲ್ಲಿ ಬೇರೆ ಬೇರೆ ವಿಭಾಗಗಳಿಲ್ಲ, ಎಲ್ಲವೂ ಕೂಡ N ಅಂದರೆ ನ್ಯೂಮರಸಿಗೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳನ್ನೇ ನೋಡಬಹುದು. ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಕಲಿಕಾ ಫಲಗಳ ಸಂಖ್ಯೆಯನ್ನು ಕನ್ನಡ ಬೇರೆ ಗಣಿತ ಬೇರೆ ಅಂತ ಕೊಟ್ಟಿಲ್ಲ. ಕನ್ನಡದ್ದು 1 ರಿಂದ 9 ಆದರೆ ಗಣಿತದ್ದು 10 ಅಂತ ಕಂಟಿನ್ಯೂ ಸಂಖ್ಯೆಯನ್ನು ಕೊಡಲಾಗಿದೆ. ಇದನ್ನು ನೆನ್ಪಿಟ್ಕೊಂಡು ನಾವು ಮುಂದೆ ಫಾರ್ಮೆಟಲ್ಲಿ ಕೂಡ ಇದೇ ರೀತಿ ತುಂಬಬೇಕಾಗುತ್ತೆ. ಇದು ಒಂದು ವಿಷಯ. ಆದರೆ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ, ಕನ್ನಡದ ಕಲಿಕಾ ಫಲಗಳು ಹೇಗೆ ಜೋಡಣೆ ಆಗಿವೆ ಅಂದರೆ, 1ನೇದು 2ನೇದು 3ನೇದು 4ನೇದು ಓರಲ್ ಇರೋದ್ರಿಂದ ಕೋರಿಲೇಟೆಡ್ ಆಗಿವೆ. ಅಂದರೆ ಮೊದಲು ಓರಲ್ ಕಲಿತಂಥ ಮಗು ಮಾತ್ರ ರೀಡಿಂಗ್ ರೈಟಿಂಗ್ಗೆ ಹೋಗೋಕ್ಕೆ ಸಾಧ್ಯ. ಓರಲ್ಲೇ ಬಂದಿಲ್ಲ ಅಂತಂದರೆ ಮುಂದಿನ ನೀವು ಮಾಡಿದೆ ಕಲಿತಿದೆ ಅಂತ ತೋರಿಸಿದರೆ ಅದು ತಪ್ಪು ಮೌಲ್ಯಮಾಪನ ಆಗುತ್ತೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೋಬೇಕು. ಆದರೆ ಗಣಿತದಲ್ಲಿ ಆ ರೀತಿ ಇಲ್ಲ. ಇದು ಪ್ರತಿಯೊಂದು ಕಲಿಕಾ ಫಲಗಳು ವಿಭಿನ್ನವಾಗಿವೆ, ಕೆಲವೊಂದಿಷ್ಟು ರಿಲೇಟೆಡ್ ಆಗಿವೆ. ಉದಾಹರಣೆಗೆ 99ವರೆಗಿನ ಸಂಖ್ಯಾರ್ಥವನ್ನು ಕಲಿತಂಥ ಮಗು ಗುಣಾಕಾರ, ಸಂಕಲನ ಎಲ್ಲವನ್ನು ಕೂಡ ಮಾಡ್ಬೋದು. ಆದರೆ 99ವರೆಗೆ ಸಂಖ್ಯೆಗಳನ್ನೇ ಬರದಂತಹ ಮಗು ಗುಣಾಕಾರ, ಭಾಗಾಕಾರ ಇಂತಹ ಸಮಸ್ಯೆಗಳನ್ನು ಮಾಡಲು ಸಾಧ್ಯ ಇಲ್ಲ. ಈ ರೀತಿ ಮಾತ್ರ ರಿಲೇಟೆಡ್ ಇದೆ. ಆದರೆ 2 ಆಯಾಮದ ಆಕೃತಿಗಳು, ತ್ರಿಭುಜ, ವೃತ್ತ, ಅಂಡಾಕಾರದಂತಹ ಆಕಾರಗಳನ್ನು ಗುರುತಿಸುವರು, ವಿವರಿಸುವರು ಏನಿದೆಯಲ್ಲ, ಅದು ಸಂಖ್ಯಾಜ್ಞಾನಕ್ಕೆ ಅಷ್ಟೊಂದು ರಿಲೇಟೆಡ್ ಇಲ್ಲ. ಮುಂದೆ ನಾವು ಅನೌಪಚಾರಿಕದಿಂದ ಔಪಚಾರಿಕ ಮಾಡುವಾಗ ಮಾತ್ರ ರಿಲೇಟ್ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನಾವು ಮುಂದಿರುವಂತಹ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ. ಇನ್ನು ಅನುಬಂಧ 1ರಲ್ಲಿ ಶಾಲಾ ಹಂತದಿಂದ ಜಿಲ್ಲಾ ಹಂತದವರೆಗೆ ಶಿಕ್ಷಕರಾಗಿರ್ಬೋದು, ಮುಖ್ಯ ಶಿಕ್ಷಕರದು, ಹಾಗೆ ಅನುಷ್ಠಾನಾಧಿಕಾರಿಗಳು ಅಂದರೆ ಬ್ಲಾಕ್ ಹಂತದಲ್ಲೇ ಆಗಿರ್ಬೋದು, ಜಿಲ್ಲಾ ಹಂತದಲ್ಲೇ ಆಗಿರ್ಬೋದು, ಏನು ಅವರ ಜವಾಬ್ದಾರಿಗಳು ಅನ್ನೋದನ್ನು
ಕೊಟ್ಟಿದ್ದಾರೆ. ನಾವು ಅದನ್ನು ನೋಡ್ತಾ ಹೋಗ್ಬೋದು. ಒಂದೆರಡನ್ನು ನಾನು ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮೊದಲನೇದಾಗಿ ಸಭೆ ನಡೆಸಿಬಿಟ್ಟು ಸಭೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆ ಕೊಟ್ಬಿಟ್ಟು ಇಲ್ಲಿರುವಂತಹ ಪ್ರತಿಯೊಂದು ಕಲಿಕಾ ಫಲಗಳನ್ನು ಶಾಲಾ ಗೋಡೆಗಳ ಮೇಲೆ ಪ್ರದರ್ಶಿಸಬೇಕು. ಇದು ಒಂದೇ ಕೆಲಸ. ಆದರೆ ಇನ್ನು ಎಲ್ಲ ಶಿಕ್ಷಕರ ಕರ್ತವ್ಯ ಇದು ಅನ್ನೋದನ್ನು ಮನವರಿಕೆ ಮಾಡಿಸ್ಬೇಕು. ಕೇವಲ ಕನ್ನಡ ಮತ್ತು ಗಣಿತ ಶಿಕ್ಷಕರ ಕೆಲಸ ಅಲ್ಲ, ಎಲ್ಲ ವಿಷಯ ಶಿಕ್ಷಕರ ಕೆಲಸ ಇದು ಅನ್ನೋದನ್ನು ತಿಳಿಸ್ಬೇಕು. ಎಲ್ಲರೂ ಇದರಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು. ಪ್ರತಿ ತಿಂಗಳು ಎರಡನೇ ಕೆಲಸದ ದಿನದಂದು ಎಲ್ಲ ಶಿಕ್ಷಕರೊಂದಿಗೆ ಸೇರಿ ತರಗತಿ ಶಿಕ್ಷಕರು ಅವರ ತರಗತಿಯ ಮಕ್ಕಳ ಸಾಧಿಸಿದ ಅಥವಾ ಸಾಧಿಸದೇ ಇರುವಂತಹ ಪಟ್ಟಿಯನ್ನು ತಯಾರಿಸಬೇಕಾಗುತ್ತದೆ. ಅದನ್ನು ತಯಾರಿಸಿಬಿಟ್ಟು ಮುಖ್ಯ ಶಿಕ್ಷಕರಿಗೆ ಕೊಟ್ಟಾಗ ಅವರು ಕ್ರೋಢೀಕರಣವನ್ನು ಮಾಡಿ CRPಗಳಿಗೆ ಕೊಡ್ತಾರೆ. CRPಗಳು ಬ್ಲಾಕ್ ಹಂತ, ಜಿಲ್ಲಾ ಹಂತ ಹೀಗೆ ಮುಂದುವರಿಸುತ್ತಾರೆ. ಸರಿ, ಹಾಗಾದರೆ FLN ಮಾಡೋಕ್ಕೆ ನಮಗೆ ಏನು ಕಲಿಕೋಪಕರಣಗಳು ಬೇಕಂತ ನಾವು ಯೋಚನೆ ಮಾಡೋದಾದರೆ, ಓದು ಕರ್ನಾಟಕದ ಸಾಮಗ್ರಿಗಳನ್ನು ತೆಗೆದುಕೊಳ್ಬೋದು. ಗಣಿತ ಕಲಿಕಾ ಆಂದೋಲನ ಒಂದು ಕಿಟ್ಟನ್ನು ಬಳಸ್ಬೋದು. ಸೇತುಬಂಧ ಸಾಹಿತ್ಯ, ಕಲಿಕಾ ಸರಿ, ಕಲಿಕಾ ಚೇತರಿಕೆ, ಹಾಳೆಗಳನ್ನು ಮತ್ತು ವಾಚಕಗಳನ್ನು ಹೀಗೆ ಸಾಕಷ್ಟು ನಾವು ತರಗತಿಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಇಲ್ಲಿ ಬಳಸ್ಕೊಳ್ಬೋದು. ಆದರೆ ಇನ್ನೊಂದು ಏನು ನೆನಪಿರಬೇಕಂದ್ರೆ, ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಹಾಗೂ ಶಾಲಾ ಪಂಚಾಂಗದಲ್ಲಿ ಪ್ರತಿಯೊಂದು ಸಂದರ್ಭ ಅಂದರೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಬರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಆನಂತರ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ನಾವು ಈ FLN ಮಕ್ಕಳನ್ನು ಚಟುವಟಿಕೆಗಳನ್ನು ಮ್ಯಾಪಿಂಗ್ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ಮುಂದುವರೆದು ನಾವು ಕ್ಲಸ್ಟರ್ ಹಂತದ ಜವಾಬ್ದಾರಿಗಳನ್ನು ನೋಡ್ಬೋದು. ನೆಕ್ಸ್ಟ್ ವಲಯ ಮಟ್ಟದ ಜವಾಬ್ದಾರಿಗಳನ್ನು ನೋಡ್ಬೋದು. ಅದಾದ ನಂತರ ಜಿಲ್ಲಾ ಮಟ್ಟದ ಜವಾಬ್ದಾರಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರೋದು ಏನಂತಂದರೆ ಅನುಬಂಧ 4ರ ನಮೂನೆಗಳನ್ನು ಸಲ್ಲಿಸುವ ವಿವರವನ್ನು ನಾವಿಲ್ಲಿ ನೋಡಬಹುದು. ಅನುಬಂಧ 4.1 ಇದು ಶಾಲಾ ಹಂತದ ನಮೂನೆ. ಇದು ಶಿಕ್ಷಕರು ಪ್ರತಿ ಮಾಹೆ 3ನೇ ಕೆಲಸದ ದಿನ ಮಾಡಿಕೊಡಬೇಕು. ನಂತರ ಅನುಬಂಧ 4.2ರಲ್ಲಿ ಕ್ಲಸ್ಟರ್ ಹಂತದ ನಮೂನೆಯನ್ನು ಸ್ವಲ್ಪ ಬದಲಾಯಿಸಿ ಶಾಲಾ ಹಂತದ ನಮೂನೆ ಮಾಡಿದ್ದಾರೆ. ಅದನ್ನು ನಾವು ಮುಖ್ಯ ಗುರುಗಳಾದವರು ಏನು ಮಾಡಬೇಕಾಗುತ್ತೆ, ಕ್ರೋಢೀಕರಣ ಮಾಡಿ CRPಗಳಿಗೆ ಕೊಡಬೇಕು. ಅನುಬಂಧ 4.3 ತಾಲೂಕದ್ದು. ನೆಕ್ಸ್ಟ್ 4.4 ಜಿಲ್ಲಾ ಹಂತದ ನಮೂನೆಯಾಗಿರುತ್ತದೆ. ನೆಕ್ಸ್ಟ್ ಅನುಬಂಧ 2ರಲ್ಲಿ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಮಾಹವಾರು ಚಟುವಟಿಕೆಗಳೊಂದಿಗೆ ನೀಡಿದ್ದಾರೆ. ನಾವು ನೋಡ್ಕೊಳ್ಬೋದು, ಓದಿದರೆ ಅರ್ಥ ಆಗುತ್ತೆ. ಇದರಲ್ಲಿ ಇರುವಂತಹ ಸಾರಾಂಶ ಏನಂದರೆ, ನಮ್ಮ ಪ್ರತಿ ತಿಂಗಳ ಕಾರ್ಯಚಟುವಟಿಕೆಗಳಲ್ಲಿ ಪೂರ್ವಭಾವಿ ಸಭೆಯಲ್ಲಾಗಿರ್ಬೋದು, ಸೇತುಬಂಧ, ವಿದ್ಯಾಪ್ರವೇಶ, ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳಲ್ಲಾಗಿರ್ಬೋದು, ರಾಷ್ಟ್ರೀಯ ಹಬ್ಬದ ದಿನಗಳಂದಾಗಿರ್ಬೋದು, ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ನಾವು FLN ಅನ್ನು ಮ್ಯಾಪಿಂಗ್ ಮಾಡೋದು ಕಡ್ಡಾಯವಾಗಿರುತ್ತದೆ. ಇದು ಇಡೀ ವರ್ಷದ ಪ್ರೊಸೆಸ್ ಆಗಿರೋದ್ರಿಂದ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಕೂಡ ನಾವು FLN ಮಕ್ಕಳನ್ನು ಬಳಸ್ಕೊಳ್ಬೇಕು. ಹಾಗೂ FLN ಚಟುವಟಿಕೆಗಳನ್ನು ಮ್ಯಾಪಿಂಗ್ ಮಾಡಿಕೊಂಡೇ ನಾವು ಮುಂದಿನ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಅನುಬಂಧ 3ರಲ್ಲಿ ಕಲಿಕಾ ಫಲಗಳು ಹಾಗೂ ಅವುಗಳನ್ನು ಅನುಕೂಲಿಸಲು ಬೇಕಾಗುವಂತಹ ಕಾರ್ಯತಂತ್ರಗಳು ಮತ್ತು ಅದಕ್ಕೆ ಸಂಪನ್ಮೂಲಗಳು ಏನೇನು ಅಗತ್ಯ ಇದೆ ಅನ್ನೋದರ ಬಗ್ಗೆ ಕೊಟ್ಟಿದ್ದಾರೆ. ನೀವು ಅದನ್ನು ಕ್ಲಿಯರಾಗಿ ಓದ್ಕೊಂಡಾಗ ಅರ್ಥ ಆಗುತ್ತೆ. ಕಲಿಕಾ ಫಲಗಳನ್ನು ಒಂದೊಂದಾಗಿ ಕೊಟ್ಟು ಅದರ ಕಲಿಕಾ ಫಲದ ಕೆಳಗಡೆ ರೂಬ್ರಿಕ್ಸನ್ನು ಕೂಡ ಕೊಟ್ಟಿದ್ದಾರೆ. ನಾವು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೂಬ್ರಿಕ್ಸಲ್ಲಿ 4 ಬರ್ತವೆ. ಒಂದನೇದು ಕನಿಷ್ಠ ಅಂದರೆ BB ಅಂತ ನಾವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ಬಿಲೋ ಬೇಸ್ಲೈನ್ ಅಂತೇಳಿ ಅರ್ಥ. ಪ್ರಾಥಮಿಕ ಅಂತಂದರೆ ಬೇಸ್ಲೈನ್ ಅಂದರೆ B ನಿಂದ ಸೂಚಿಸ್ತೀವಿ. ಪ್ರಾವೀಣ್ಯತೆ ಅಂದರೆ ಪ್ರೊಫಿಷಿಯನ್ಸಿ, ಅದನ್ನು P ನಿಂದ ಸೂಚಿಸ್ತೀವಿ. ಇನ್ನು ಸುಧಾರಿತ ಅಂದರೆ ಅಡ್ವಾನ್ಸ್ಡ್ A ನಿಂದ ಸೂಚಿಸ್ತೀವಿ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರತಿಯೊಂದು ಕಲಿಕಾ ಫಲಕ್ಕೆ ಕೊಟ್ಟಿದ್ದಾರೆ. ಉದಾಹರಣೆ, ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅನ್ನೋದು ಕಲಿಕಾ ಫಲ ಆಗಿದ್ದರೆ, ಸಂಭಾಷಣೆ ಮತ್ತು ಮಾತುಕತೆ ಸಮಯದಲ್ಲಿ ಮೌನವಾಗಿದ್ದರೆ ಅಂಥವರಿಗೆ ನಾವು BBಯನ್ನು ಕೊಡಬೇಕು. ಇನ್ನು ಸಂಭಾಷಣೆ ಮಾತುಕತೆ ನಡೆಸುವಾಗ ತಡವರಿಸ್ತಿದ್ರೆ ಅವರಿಗೆ B ಕೊಡಬೇಕು. ಸಂಭಾಷಣೆ ಮಾತುಕತೆ ನಡೆಸುವಾಗ ಸರಾಗವಾಗಿ ಮಾತಾಡ್ತಾರೆ ಅಂದರೆ P ಕೊಡಬೇಕು. ಯಾವುದೇ ಸಂಭಾಷಣೆ ಕೊಟ್ಟರೂ ಕೂಡ ಸುಲಲಿತವಾಗಿ ತೊಡಗುತ್ತಾರೆ ಅಂತಂದರೆ A ಕೊಡಬೇಕು. ಅದಕ್ಕೆ ಏನೇನು ಚಟುವಟಿಕೆಗಳು ಮಾಡಬೇಕು ಅನ್ನೋದನ್ನು ಪಕ್ಕದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ಅದಕ್ಕೆ ಯಾವ್ಯಾವ ಸಂಪನ್ಮೂಲಗಳ ಅಗತ್ಯ ಇದೆ ಅನ್ನೋದನ್ನು ಲಾಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಓದ್ಕೊಳ್ಳಿ. ಇದೇ ರೀತಿ ಕನ್ನಡಕ್ಕೆ 9 ಕಲಿಕಾ ಫಲಗಳು, ಗಣಿತದಲ್ಲಿ 8 ಕಲಿಕಾ ಫಲಗಳಿಗೂ ಚಟುವಟಿಕೆಗಳನ್ನು ಮತ್ತು ಸಂಪನ್ಮೂಲಗಳನ್ನು ನೀಡಿದ್ದಾರೆ. ಅದನ್ನು ಓದಿಕೊಂಡು ನಾವು ಆ್ಯಕ್ಟಿವಿಟೀಸನ್ನು
ಮಾಡಬೇಕಾಗುತ್ತೆ. ಸರಿ, ಈಗ ಹೇಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ, ಮೊದಲಿಗೆ ಇಲಾಖೆಯಿಂದ ಬರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಒಂದು ತರಗತಿಯ ಉದಾಹರಣೆ ತಗೋತೀನಿ ನಾನು. ಈಗ 4ನೇ ತರಗತಿಯಲ್ಲಿ ನನ್ನ ಶಾಲೆಯಲ್ಲಿ 16 ಮಕ್ಕಳಿದ್ದಾರೆ, ದಾಖಲಾದಂಥ ಮಕ್ಕಳು. ಆ 16 ಮಕ್ಕಳಿಗೆ ನಾನು ಇಲಾಖೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತೀನಿ. ಕೊಟ್ಟು ಅವರಿಗೆ ಉತ್ತರಗಳನ್ನು ಬರೆದ ನಂತರ ಅದನ್ನು ಇವಾಲ್ಯುವೇಷನ್ ಮಾಡಬೇಕು. ಮೌಲ್ಯಮಾಪನ ಮಾಡಿದ ನಂತರ ಈ 16 ಮಕ್ಕಳಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂದರೆ, ಕನ್ನಡದಲ್ಲಿ 9 ಕಲಿಕಾ ಫಲಗಳು, ಗಣಿತದಲ್ಲಿ 10ರಿಂದ 17 ಅಂದರೆ 8 ಕಲಿಕಾ ಫಲಗಳನ್ನು ಒಳಗೊಂಡಿರುತ್ತೆ. ಆ ಎಲ್ಲವನ್ನು ಇವಾಲ್ಯುವೇಷನ್ ಮಾಡಿದ ಮೇಲೆ ನಾನು ಈ ಹಿಂದೆ ಕಲಿಕಾ ಫಲಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಂತೆ 4 ರೂಬ್ರಿಕ್ಸಲ್ಲಿ ನಾನು ಮೌಲ್ಯಮಾಪನ ಮಾಡಿರ್ತೀನಿ. 1ನೇದು BB, B, P, A ಈ ರೀತಿ 4 ಹಂತಗಳಲ್ಲಿ ಮಾಡಿರ್ತೀನಿ. ಆ ಮಗು ಅಂದರೆ 1ನೇ ಮಗು ಕನ್ನಡದ ಓರಲ್ 4ರಲ್ಲಿ ಯಾವ ರೂಬ್ರಿಕ್ಸನ್ನು ತೆಗೆದುಕೊಂಡಿದೆ, ಅದೇ ರೀತಿ ರೀಡಿಂಗಲ್ಲಿ ಯಾವ ರೂಬ್ರಿಕ್ಸಲ್ಲಿದೆ, ರೈಟಿಂಗಲ್ಲಿ ಯಾವ ರೂಬ್ರಿಕ್ಸಲ್ಲಿದೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೂಬ್ರಿಕ್ಸಲ್ಲಿದೆ, ಈ ರೀತಿ ಶ್ರೇಣಿಗಳನ್ನು ಹಾಕಬೇಕು. ಉದಾಹರಣೆಗೆ ಇಲ್ಲಿ ಒಂದು ಮಗುವಿನ ಹೆಸರು ತೊಗೊಂಡಿದ್ದೀನಿ ನಾನು. 1ನೇದು ಅದು O1ನಲ್ಲಿ P ತಗೊಂಡಿದೆ, O2ನಲ್ಲಿ P ಇದೆ, O3ಯಲ್ಲಿ P ಇದೆ, O4ರಲ್ಲಿ P ಇದೆ, R1ನಲ್ಲಿ BB, R2 BB, R3 BB, W1 BB, W2 BB, N1 A, N2 P, N3 P, N4 BB, N5 B, N6 P, N7 P, N8 B ಈ ರೀತಿ ನಾವು ಎಲ್ಲ ಮಕ್ಕಳದನ್ನು ಕೂಡ ಹಾಕಬೇಕಾಗುತ್ತೆ. ಸೊ ಆಗಲೇ ಹೇಳಿದಂಗೆ ನಾನು ಇಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ನೀವು ಅಂತಂದರೆ, ಓರಲಲ್ಲೇ ಮಗು ಇನ್ನೂ ಸಾಧನೆ ಮಾಡಿಲ್ಲ ಅಂತಂದರೆ ರೀಡಿಂಗಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ನೀವು ತಪ್ಪಾಗಿ ಹಾಕಬಾರ್ದು. ಯಥಾಸ್ಥಿತಿ ಏನಿದೆನೋ ಅದನ್ನೇ ನೀವು ಮೆನ್ಷನ್ ಮಾಡಿ. ಈಗ ಒಂದೆರಡು ಉದಾಹರಣೆ ತಗೋತೀನಿ. ಯಾವ ರೀತಿ ನಾವು ಸಾಧಿಸಿದ ಮಕ್ಕಳು, FLN ಸಾಧಿಸಿದ ಮಕ್ಕಳು ಅಂತ ಹೇಗೆ ಬೇರ್ಪಡಿಸ್ಬೇಕು ಅಂತಂದರೆ, ಈಗ ಇಲ್ಲಿ 6ನೇ ಸೀರಿಯಲ್ ನಂಬರಲ್ಲಿ ಒಂದು ಮಗು ಇದೆ ನೋಡಿ. ಅದು 1ರಿಂದ 9 ಕನ್ನಡ ಕೂಡ ಮತ್ತು 10ರಿಂದ 17 ಗಣಿತದಲ್ಲೂ ಕೂಡ ಏನಾಗಿದೆ, A ಗ್ರೇಡನ್ನು ತೆಗೆದುಕೊಂಡಿದೆ. ಅಂದರೆ ಆ ಮಗು ಏನು ಅಂತಂದರೆ FLN ಸಾಧಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಸೇರುತ್ತೆ. ಅದೇ ರೀತಿ ಇನ್ನೊಂದು ಮಗು ಕೂಡ ಇಲ್ಲಿ ನೋಡಿ, ಸಾನ್ವಿ ಅಂತಿದೆ, ಅದು ಕೂಡ 1ರಿಂದ 17 ಎಲ್ಲವನ್ನು A ತೆಗೆದುಕೊಂಡಿದೆ. ಆ ಮಗು FLN ಸಾಧಿಸಿದ ಮಗು ಆಗುತ್ತೆ. ಇನ್ನೂ ಕೆಲವೊಂದು ಉದಾಹರಣೆಗಳಿವೆ ಇಲ್ಲಿ ನೋಡಿ. ಚೈತ್ರಶ್ರೀ ಅನ್ನೋ ಒಂದು ಮಗು ಇದೆ. ಅದು ಕನ್ನಡದಲ್ಲಿ 1ರಿಂದ 7ವರೆಗೆ A ತಗೊಂಡಿದೆ. ರೈಟಿಂಗಲ್ಲಿ ಇನ್ನೂ ಸ್ವಲ್ಪ ಸಾಧನೆ ಮಾಡಬೇಕಿದೆ, ಅಂದರೆ P ಇದೆ. ಬಟ್ ಗಣಿತದಲ್ಲಿ ಎಲ್ಲ A ಇದೆ. ಹಾಗಾದರೆ ಈ ಮಗು FLN ಸಾಧಿಸಿದ ಮಗು ಆಗುತ್ತಾ? ಇಲ್ಲ. ಈ 2 ರೈಟಿಂಗ್ ಸ್ಕಿಲ್ಲು ಕೂಡ ಆ ಮಗುಗೆ ನಾವು ಫೋಕಸ್ ಮಾಡಬೇಕು. ಗಣಿತದಲ್ಲಿ ಸಾಧನೆ ಆಗಿದೆ, ಆದರೆ ಕನ್ನಡದಲ್ಲಿ ಈ 2 ರೈಟಿಂಗ್ ಸ್ಕಿಲ್ನ ಫೋಕಸ್ ಮಾಡಿ ಆ ಮಗುವಿಗೆ ಸಾಮರ್ಥ್ಯ ಗಳಿಕೆ ಆದ ನಂತರ ನಾವು ಆ ಮಗುವನ್ನು FLN ಸಾಧಿಸಿದ ಮಗು ಅಂತೇಳಿ ಮಾಡಬೇಕಾಗುತ್ತೆ. ಈ ರೀತಿ ನಂತರ ನಾವು ಇಲ್ಲಿ ಪ್ರತಿಯೊಂದು ಮಗುವಿನ ಟೋಟಲ್ ಕೂಡ ಮಾಡಬೇಕಾಗುತ್ತೆ. ಈಗ 1ನೇ ಕಲಿಕಾ ಫಲ ಇದೆಯಲ್ಲ O1, ಅದರಲ್ಲಿ ಇಲ್ಲಿ ಕೆಳಗಡೆ ಒಟ್ಟು BB, B, P, A ಅನ್ನು ಕೂಡ ಹಾಕಬೇಕಾಗುತ್ತೆ. ಉದಾಹರಣೆಗೆ ಈ ಲೈನ್ ಪೂರ್ತಿ ಎಣಿಸ್ಬೇಕು. ಎಷ್ಟಿವೆ ಫಸ್ಟ್ BB ನೋಡ್ತಾ ಹೋಗಬೇಕು. BB ಇಲ್ಲ, ಅದಕ್ಕೆ 0 ಹಾಕಿದ್ದೀನಿ. B ಅಲ್ಲಿ 1 2 3 4 5 ಇದೆ, 5 ಹಾಕಿದ್ದೀನಿ. ಇನ್ನು P ಅಲ್ಲಿ 1 2 3 4 ಅದಕ್ಕೆ 4 ಹಾಕಿದ್ದೀನಿ. A ಅಲ್ಲಿ 1 2 3 4 5 6 7 ಇದೆ, ಅದಕ್ಕೆ 7 ಹಾಕಿದ್ದೀವಿ. ನೋಡಿ, ಈ ಲೈನ್ ಪೂರ್ತಿ ಟೋಟಲ್ ಮಾಡಿದಾಗ BB, B, P, A ಹಾಕಿದಾಗ ಈ ಲೈನ್ ಏನಂದರೆ ನಮ್ಮ ತರಗತಿಯ ಎಲ್ಲ ಮಕ್ಕಳ ಸಂಖ್ಯೆ ಅಂದರೆ ಟೋಟಲ್ 16 ಇದೆಯಲ್ಲ, ಅದಕ್ಕೆ ಮ್ಯಾಚ್ ಆಗಬೇಕು. ಇಲ್ಲಿ ನೋಡಿ 5 4 9 + 7 16. ಅದೇ ರೀತಿ ಎರಡನೇ ಲೈನ್ ಇಲ್ಲಿ ನೋಡಿರಿ, 7 + 5 12 + 4 16. ಈ ರೀತಿ ಯಾವುದೇ ಲೈನ್ ಆಗಿರಲಿ ನೋಡಿ, N1 ಲೈನ್ ತೊಗೊಂಡಾಗ 1 + 2 3 1 4 + 12 16. ಈ ರೀತಿ ಯಾವುದೇ ಲೈನ್ ತೊಗೊಂಡಾಗ ನಮ್ಮ ಪೂರ್ತಿ ಒಟ್ಟು ಮಕ್ಕಳ ಸಂಖ್ಯೆಗೆ ಮ್ಯಾಚ್ ಆಗಬೇಕು. ಈ ಫಾರ್ಮ್ ಬಂದುಬಿಟ್ಟು ಇಷ್ಟು. ಇದು
ಪ್ರತಿ ತಿಂಗಳು 2ನೇ ದಿನದಂದ ವಿಷಯ ಶಿಕ್ಷಕರ ಸಹಾಯದಿಂದ ತರಗತಿ ಶಿಕ್ಷಕರು ಮಾಡಿಬಿಟ್ಟು ಮುಖ್ಯ ಶಿಕ್ಷಕರಿಗೆ ಕೊಡಬೇಕು. ಇಲ್ಲಿ ಶಿಕ್ಷಕರ ಸಹಿ ಮಾಡಿರಬೇಕು, ಇಲ್ಲಿ ಮುಖ್ಯ ಗುರುಗಳ ಸಹಿ ಮಾಡಿ ನಂತರ ಇದು CRPಗಳು ಕೂಡ ಅನುಮೋದನೆಯನ್ನು ಮಾಡ್ತಾರೆ. ಈ ಫಾರ್ಮ್ಯಾಟನ್ನು ಇಟ್ಕೊಂಡು ನೆಕ್ಸ್ಟ್ ನಾವೇನಂತಂದರೆ ಮುಂದಿನ ಫಾರ್ಮ್ಯಾಟ್ ಅಂದರೆ ಶಾಲಾ ಹಂತದ ಫಾರ್ಮ್ಯಾಟನ್ನು ಇದನ್ನು ಮುಖ್ಯ ಗುರುಗಳು ಏನು ಮಾಡ್ತಾರೆ ಅಂತಂದರೆ CRPಗಳಿಗೆ ಕೊಡ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಶಾಲೆಯ ಹೆಸರು ಹಾಕಬೇಕಾಗುತ್ತೆ, ಕ್ಲಸ್ಟರ್ ಹೆಸರು. ನೆಕ್ಸ್ಟ್ ಇಲ್ಲಿ ದಿನಾಂಕ, ಯಾವ ದಿನಾಂಕದಂದು ಮಾಡ್ತೀರಿ, ಇದು ಅನುಬಂಧ 4-2 ಆಗಿರುತ್ತೆ. ಇಲ್ಲಿ ತರಗತಿಗಳು ಇರ್ತವೆ 2, 3, 4, 5. ನಿಮ್ಮ ತರಗತಿಗಳು ಎಷ್ಟಿದಾವೋ ಆ ತರಗತಿಯ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆ ಹಾಕಬೇಕು ತರಗತಿವಾರು. 2ನೇದಕ್ಕೆ ಎಷ್ಟಿದ್ದಾರೆ ದಾಖಲಾತಿ, 3ನೇದಕ್ಕೆ ಎಷ್ಟು, 4ನೇದಕ್ಕೆ ಎಷ್ಟು ಅಂತ. ಆಮೇಲೆ ಈವರೆಗೆ FLN ಸಾಧಿಸಿದ ಮಕ್ಕಳ ಸಂಖ್ಯೆ, ಅಂದರೆ ಇಲ್ಲಿ ಏನು ಹಾಕಿರ್ತೀರಲ್ಲ ಒಟ್ಟು FLN ಸಾಧಿಸಿದ ಸಂಖ್ಯೆ ಅಂತೇಳಿ. ಈಗ 4ನೇ ತರಗತಿ ಉದಾಹರಣೆ ತೊಗೊಂಡ್ರೆ 16ರಲ್ಲಿ 2 ಮಕ್ಕಳು ಮಾಡಿದ್ದಾರೆ. ಸೊ ನಾನು 16ರಲ್ಲಿ 2 ಮಕ್ಕಳು ಸಾಧನೆ ಮಾಡಿದ್ದಾರೆ ಅಂತ ಹಾಕಿದ್ದೀನಿ. ಇನ್ನೂ ಸಾಧಿಸಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ 14 ಇದೆ ಅಂತ ತೋರಿಸಬೇಕು. ಹಾಗಾದರೆ FLN ಸಾಧಿಸಬೇಕಾದ ವಿದ್ಯಾರ್ಥಿಗಳ ವಿವರ ಹೇಗೆ ಹಾಕೋದು? ಇದು ಕೂಡ ಮೌಖಿಕ, ಓದೋದು, ಬರೆಯೋದರಲ್ಲಿ ಹಾಕಬೇಕು. ಸಂಖ್ಯಾಶಾಸ್ತ್ರದಲ್ಲಿ ಕೂಡ N1 ಹಿಡಿದು N8ವರೆಗೂ ಹಾಕಬೇಕಾಗುತ್ತೆ. ಇಲ್ಲಿ ತರಗತಿಗಳನ್ನು ಮೆನ್ಷನ್ ಮಾಡ್ಕೊಳ್ಬೇಕು. 5ನೇ ಕಾಲಮ್ ಅಂದರೆ ನಮ್ಮದು 1ರಿಂದ 5ನೇ ತರಗತಿ ಆಗಿರೋದ್ರಿಂದ 5 ಹಾಕಿದ್ದೀನಿ. ಇಲ್ಲಿ 1ನೇ ತರಗತಿ ಅಗತ್ಯ ಇಲ್ಲ, ಇದನ್ನು ನಾವು ಬಿಟ್ಬಿಟ್ಟು ಬೇರೆ ತರಗತಿಯನ್ನು ಹಾಕೋಬೋದು. ನೆಕ್ಸ್ಟ್ ಈಗ 2ನೇದರಿಂದ ನಾವು ಮಾಡಬೇಕಾಗಿದೆ. ಈಗ ನಾನು ಈ ಫಾರ್ಮ್ಯಾಟಲ್ಲಿ 4ನೇ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನು 4ನೇ ತರಗತಿಯನ್ನು ಡೀಟೇಲ್ ಆಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದರಲ್ಲಿ ಕ್ರೋಢೀಕರಣ. ಇದು ಮೇಲಿಂದ ಈಸಿ ಇದೆ, ಬಟ್ ಇದರಲ್ಲಿ ಸ್ವಲ್ಪ ಗೊಂದಲ ಇದೆ. ಸ್ವಲ್ಪ ಕ್ಲಿಯರ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ಫಾರ್ಮ್ ನಮಗೆ ಕಂಪಲ್ಸರಿ ಬೇಕು. ಮೊದಲನೇದಾಗಿ 4ನೇದರಲ್ಲಿ 16 ಜನ ಇದ್ದಾರೆ, ಹೌದಾ? ಅದರಲ್ಲಿ ಮೌಖಿಕ, ಓದೋದು, ಬರೆಯೋದು ಯಾವ ಹಂತದಲ್ಲಿದ್ದಾರೆ ಅಂತ ಹೇಗೆ ನೋಡೋದು ಅಂತಂದರೆ ಈ ಫಾರ್ಮನ್ನು ತಗೊಂಡ್ಬಿಟ್ಟು ಮೊದಲನೇದಾಗಿ O1, O2, O3, O4 ಈ 4 ಸೇರಿಸ್ಬೇಕಾಗಿದೆ. ಇದರಲ್ಲಿ ನಾವು ಏನು ಮಾಡಬೇಕಾಗುತ್ತಂದರೆ ಈ 4 ನೋಡ್ತಾ ಹೋಗಬೇಕು, ಈ ಕಡೆ ಮುಂದಿಂದು ಬೇಡ. ಈ 4 ನೋಡಿದಾಗ ಇಲ್ಲಿ ಪೂರ್ತಿ A ತಗೊಂಡವರು ಮಾತ್ರ ಇದರಲ್ಲಿ ಬರೋದಿಲ್ಲ. A ಬಿಟ್ಟು BB, B, P ತಗೊಂಡಂಥ ಮಕ್ಕಳು ಈ ಹಂತದಲ್ಲೇ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, P ಇದೆ ಅಂದರೆ ಈ ಮಗು ಇನ್ನು ಓರಲ್ ಹಂತದಲ್ಲಿ ಇದೆ ಅಂತ ಅರ್ಥ. 1 ಆಯಿತು. ಇಲ್ಲಿ B ಇದೆ, ಈ ಮಗು ಕೂಡ 2, ಇಲ್ಲಿ ಕೂಡ B ಇದೆ, ಇಲ್ಲಿ ಕೂಡ P ಇದೆ. ಸೊ 1, 2, 3, 4 ಈ 4 ಮಕ್ಕಳು ಓರಲ್ಗೆ ಬರ್ತಾರೆ. ಇಲ್ಲಿ ನೋಡಿ 5ನೇ ಮಗು ಇದು 4A ತಗೊಂಡಿದೆ, ಈ ಮಗು ಕೂಡ 4A ಇದೆ, ಈ ಮಗು ಕೂಡ 4A ಇದೆ. ಇವು 3 ಮಕ್ಕಳು ಏನಂತಂದರೆ ಓರಲ್ ಹಂತಕ್ಕೆ ಬರೋದಿಲ್ಲ. ಸೊ ಇವು 4 ಮಕ್ಕಳಾಯಿತು. ನೆಕ್ಸ್ಟ್ ಇಲ್ಲಿ B ಇರುವಂಥ ಇದೊಂದು ಮಗು 5, ಇಲ್ಲಿ A ಇದೆ ಬರೋದಿಲ್ಲ. ಇಲ್ಲಿ B ಇದೆ ನೋಡಿ 4, 6. ನೆಕ್ಸ್ಟ್ ಇಲ್ಲಿ P ಇದೆ ನೋಡಿ ಎಲ್ಲ 7. ನೆಕ್ಸ್ಟ್ ಇದು ಕೂಡ P ಇದೆ 8. ಇಲ್ಲಿ BB ಮತ್ತು BB ಇದೆ, ಇದೊಂದು ಮಗು 9. ಇಲ್ಲಿ A ಇದೆ. ಸೊ ಈ 9 ಮಕ್ಕಳು ಏನಂತಂದರೆ ನಮಗೆ ಮೌಖಿಕ ಹಂತದಲ್ಲಿ 4ನೇ ತರಗತಿಯಲ್ಲಿ ಇರುವಂತಹ ಮಕ್ಕಳಾಗ್ತಾರೆ, 9 ಮಕ್ಕಳು. ಈ ರೀತಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದಾಗ ಅಂದರೆ 5ರಿಂದ 7 ಓದುವುದನ್ನು ನಾವು ತೋರಿಸ್ಬೇಕಂತಂದರೆ ಆಗ ಯಾವ ರೀತಿ ಮಾಡಬೇಕು ಅಂದರೆ ಈಗ R1, R2, R3 ನೋಡ್ತಾ ಹೋಗೋಣ. ಈಗಾಗಲೇ ನಾವು ಈ 9 ಮಕ್ಕಳು ಇಲ್ಲೇನು ಟಿಕ್ ಹಾಕಿದ್ದೀನಲ್ಲ, ಈ 9 ಮಕ್ಕಳು ಓರಲಲ್ಲಿದ್ದಾರೆ. ಓರಲಲ್ಲಿ ಇದ್ದಾರೆ ಅಂತಂದರೆ ಅವರು ರೀಡಿಂಗಲ್ಲಿ ಕೂಡ BB, BP ಈ ರೀತಿಯನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ಓರಲ್ಲೇ ಬರಲ್ಲ ಅಂದರೆ ರೀಡಿಂಗಲ್ಲೂ ಕೂಡ ಅವರು ಪೂರ್ತಿ ಕಲಿಕಾ ಫಲವನ್ನು ಕಲ್ತಿರಲ್ಲ. ಸೊ ಅವರನ್ನು ಹಿಡ್ಕೊಂಡೇ ಈಗ ರೀಡಿಂಗಲ್ಲಿ ಕೂಡ ಮತ್ತಿಷ್ಟು ಜನ ಆ್ಯಡ್ ಆಗ್ತಾರೆ. ಅದನ್ನು ನಾವಿಲ್ಲಿ ಲೆಕ್ಕ ಮಾಡಬೇಕಾಗುತ್ತೆ. ಸೊ ನೋಡಿಲ್ಲಿ ಈ 4 ಮಕ್ಕಳು ಆಲ್ರೆಡಿ ಇದ್ದಾರೆ, ಬಿಟ್ಟಿದ್ದೀನಿ. ನೆಕ್ಸ್ಟ್ ಈ ಮಗುವನ್ನು ನೋಡಿದಾಗ ರೀಡಿಂಗ್ 3A ಇದ್ದಾವೆ. ಸೊ ಈ ಮಗು ಬರೋದಿಲ್ಲ. ನೆಕ್ಸ್ಟ್ ಈ ಮಗುವನ್ನು ನೋಡಿದಾಗ 6ನೇ ಮಗು ಕೂಡ 3A ಇದ್ದಾವೆ, ಬರೋದಿಲ್ಲ. ನೆಕ್ಸ್ಟ್ 7ನೇ ಮಗುವನ್ನು ನೋಡಿದಾಗ PB ಇದೆ, 2 P 1 B ಇದೆ. ಸೊ ಇದು ಇನ್ನೂ ಸಾಮರ್ಥ್ಯವನ್ನು ಗಳಿಸಬೇಕಿದೆ. ಅದಕ್ಕೋಸ್ಕರ ಈ ಒಂದು ಮಗು ಇಲ್ಲಿ ಆ್ಯಡ್ ಆಯಿತು. ನೆಕ್ಸ್ಟ್ 8ನೇ ಮಗು ಆಲ್ರೆಡಿ ಇದೆ. 9ನೇ ಮಗುವಿನಲ್ಲಿ ನೋಡಿ A 2A ಇದೆ, 1 ಮಾತ್ರ P ಇದೆ.
ಅಂದರೆ ಇನ್ನೂ ಸಾಧನೆಯನ್ನು ಮಾಡಬೇಕು. ಇದೊಂದು ಮಗುವನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ 3 ಮಕ್ಕಳು ಆಲ್ರೆಡಿ ಇದ್ದಾವೆ. ಈ 2 ಮಕ್ಕಳಲ್ಲಿ ನೋಡಿರಿ, ಒಂದನೇ ಮಗು 3A ಇದೆ, ಇದು ಕೂಡ ಸಾಮರ್ಥ್ಯ ಗಳಿಸಿದೆ. ಇನ್ನು ಈ ಮಗು 3A ಇದೆ, ಇದು ಕೂಡ ಸಾಮರ್ಥ್ಯವನ್ನು ಗಳಿಸಿದೆ. ಇದು ಆಲ್ರೆಡಿ 15ನೇ ಮಗು ಮೊದಲಿನ ಹಂತದಲ್ಲಿ ಇದೆ ಓರಲಲ್ಲಿ. ಈ ಮಗು ಕೂಡ 3 ಸಾಮರ್ಥ್ಯ ಗಳಿಸಿದೆ. ಸೊ ಈ ಲೈನಲ್ಲಿ ಅಂದರೆ R1 R2 R3ಯಲ್ಲಿ ನೋಡಿದಾಗ 7ನೇ ಮಗು 9ನೇ ಮಗು ಈ 2 ಮಕ್ಕಳು ಇನ್ನೂ ಸಾಧನೆ ಮಾಡಬೇಕಾಗಿದೆ. ಸೊ ಮೊದಲಿನ 9 ಮಕ್ಕಳು, ಈ 2 ಮಕ್ಕಳು ಟೋಟಲಿ ಓರಲಲ್ಲಿರುವಂಥ ಮಕ್ಕಳು 9 ಇದ್ದರು. ರೀಡಿಂಗಲ್ಲಿ ಎಷ್ಟು ಮಕ್ಕಳು ಬಂದರು ಅಂತಂದರೆ 2 ಬಂದರು, ಪ್ಲಸ್ ಮೊದಲಿನ 9 ಮಕ್ಕಳು, ಟೋಟಲಿ 11 ಮಕ್ಕಳು ರೀಡಿಂಗಲ್ಲಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಇದೇ ರೀತಿ ನಾವು ರೈಟಿಂಗನ್ನು ಕೂಡ ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಫಸ್ಟ್ 4 ಮಕ್ಕಳು ಓರಲಲ್ಲಿದ್ದಾರೆ, ಅದು ಕೂಡ ಬೇಕಾಗಿಲ್ಲ. ನೆಕ್ಸ್ಟ್ ಈಗ 5ನೇ ಮಗು ರೀಡಿಂಗ್ ಕೂಡ ಆಗಿತ್ತು, ಬಟ್ ರೈಟಿಂಗಲ್ಲಿ 2 P ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಮಗುವನ್ನು ಕನ್ಸಿಡರ್ ಮಾಡಬೇಕು ರೈಟಿಂಗಲ್ಲಿದೆ ಅಂತ. ಅದೇ ರೀತಿ ನೋಡಿ, ಇದು ಎಲ್ಲ A ಆಗಿದೆ, ಹಿಡಿಯೋದಿಲ್ಲ. ನೆಕ್ಸ್ಟ್ 7ನೇ ಮಗು ರೀಡಿಂಗಲ್ಲೇ ಉಳಿದಿತ್ತು, ಆಲ್ರೆಡಿ ನಾವಿಲ್ಲಿ ತಗೊಂಡಿದ್ದೀವಿ. ನೆಕ್ಸ್ಟ್ ಈಗ 8ನೇ ಮಗು ಕೂಡ ಆಗಿದೆ, 9ನೇ ಮಗು ಆಗಿದೆ, 10, 11, 12 ಇದು ಓರಲಲ್ಲೇ ಇತ್ತು, ಅದು ಕೂಡ ಲೆಕ್ಕಕ್ಕೆ ಬರುತ್ತೆ. 13 ಪೂರ್ತಿ ಸಾಧನೆ ಆಗಿದೆ. 14ನೇ ಮಗು ನೋಡಿ, ರೀಡಿಂಗ್ವರೆಗೂ ಸಾಧನೆ ಆಗಿತ್ತು, ಬಟ್ ರೈಟಿಂಗಲ್ಲಿ P ಇದೆ. ಅಂದರೆ ಈ ಒಂದು ಮಗುವನ್ನು ನಾವಿಲ್ಲಿ ಮತ್ತೆ ಕನ್ಸಿಡರ್ ಮಾಡಬೇಕಾಯಿತು. ಅಂದರೆ 1 ಪ್ಲಸ್ ಇದೊಂದು 2 ಆಯಿತು. ನೆಕ್ಸ್ಟ್ 15ನೇ ಮಗು ಆಲ್ರೆಡಿ ಓರಲಲ್ಲೇ ಇದೆ ಇನ್ನು. ನೆಕ್ಸ್ಟ್ 16ನೇ ಮಗು ಎಲ್ಲ ಎಯನ್ನು ಗಳಿಸಿದೆ. ಸೊ ಈ ಲೈನಲ್ಲಿ ಮತ್ತೆ ನಮಗೆ 2 ಮಕ್ಕಳು ಸಿಕ್ಕವು. ಅಂದರೆ ರೈಟಿಂಗಲ್ಲಿ 2 ಮಕ್ಕಳಿದ್ದಾರೆ, ಪ್ಲಸ್ ಇದ್ರ ಜೊತೆ ನಾವು ಹಿಂದಿಂದೂ ಕೂಡ ಹಿಡಿಬೇಕು. ರೀಡಿಂಗಲ್ಲಿ ಆಲ್ರೆಡಿ 2 ಇದ್ದರು, ಪ್ಲಸ್ ಓರಲಲ್ಲಿ ಕೂಡ 9 ಇದ್ದರು. ಅಂದರೆ ಓರಲಲ್ಲಿ ಟೋಟಲ್ 9 ಮಕ್ಕಳಿದ್ದಾರೆ, ರೀಡಿಂಗಲ್ಲಿ 11 ಮಕ್ಕಳಿದ್ದಾರೆ, ರೈಟಿಂಗಲ್ಲಿ 13 ಮಕ್ಕಳಿದ್ದಾರೆ ಅಂತ ಆಯಿತು. ಇದನ್ನು ನಾವು ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ O1 O2 O3 O4 ನಾವಿಲ್ಲಿ ಟೋಟಲ್ ಮಾಡಿ ಹಾಕಿರ್ತೀವಲ್ಲ, ಇದರಲ್ಲಿ ಅತ್ಯಂತ ಹೆಚ್ಚು ಅಂದರೆ ಎಯನ್ನು ಬಿಟ್ಟು ಇಲ್ಲಿ ನೋಡಿ ಕೆಳಗಡೆ 7 ಬಂದಿದೆ ಅಂದರೆ ಈ 7 ಮಕ್ಕಳು ಸಾಧನೆ ಮಾಡಿದ್ದಾರೆ. 7 ಬಿಟ್ಟು ಉಳಿದಂಥ ಮಕ್ಕಳ ಮೇಲೆ BB P ನೋಡಿದಾಗ ಯಾವ ಲೈನಲ್ಲಿ ಅತಿ ಹೆಚ್ಚಿದೆನೋ, ಇಲ್ಲಿ ನೋಡಿ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಇಲ್ಲಿ 8 + 1 9 ಇದೆ, ಇಲ್ಲಿ 8 + 1 9 ಇದೆ. ಈ ರೀತಿ ನೋಡ್ತಾ ಹೋದಾಗ ಯಾವ ಲೈನ್, ಈ 3 ಲೈನ್ಗಳನ್ನು ಅಂದರೆ BB B ಮತ್ತು BN ನೋಡಿದಾಗ ನೋಡಿ, ಇಲ್ಲಿ 9 ಬಂದಿದೆ ಆಲ್ರೆಡಿ. ಆ ರೀತಿ 3 ಸೇರಿಸಿ ಹೋದಾಗ ಯಾವ ಸಂಖ್ಯೆ ಸೇಮ್ ಇದೆನೋ ಅಥವಾ ಹೈಯೆಸ್ಟ್ ಇದೆನೋ ಯಾವ ಕಾಲಮಲ್ಲಿ ಅಷ್ಟು ಮಕ್ಕಳು ಈ ಓರಲ್ನಲ್ಲಿ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ R1 R2 R3ಯಲ್ಲಿ ನೋಡಿದಾಗ ಇಲ್ಲಿ ನೋಡಿ 6 3 9 ಒಂದು 10 ಇದೆ, ಇಲ್ಲಿ 7 2 9 ಒಂದು 10 ಇದೆ. ಬಟ್ ಇಲ್ಲಿ ನೋಡಿ 7 3 10 ಒಂದು 11 ಇದೆ. ಅಂದರೆ ಈ 3ರಲ್ಲಿ ಇಲ್ಲಿ ಎಲ್ಲ ಸೇಮ್ ಬಂದಿದ್ದು, ನಿಮಗೆ ಕನ್ಫ್ಯೂಸ್ ಆಗಲಿಲ್ಲ. ಇಲ್ಲಿ ಒಂದು 10 ಇದೆ, ಇನ್ನೊಂದು 10 ಇದೆ, ಕೊನೆಯದು 11 ಇದೆ. ಅಂದರೆ ಹೈಯೆಸ್ಟ್ ಯಾವುದಿದೆಯೋ ಅಷ್ಟು ಮಕ್ಕಳು ಇದರಲ್ಲಿದ್ದಾರೆ ಅಂತ ಅರ್ಥ. ರೀಡಿಂಗ್ಸ್ ಕಲಿಕಾ ಫಲದಲ್ಲಿ 7 3 10 ಒಂದು 11 ಮಕ್ಕಳು ಬಂದಿದೆಯಲ್ಲ ಇಲ್ಲಿ, ಆ ರೀತಿ. ನೆಕ್ಸ್ಟ್ ಈಗ ರೈಟಿಂಗ್ ನೋಡಿ, ಇಲ್ಲಿ 10 + 1 11 2 13 ಇದ್ದಾವೆ, ಇಲ್ಲಿ ಕೂಡ 13 ಇದ್ದಾರೆ ನೋಡಿ, 2 ಸೇಮ್ ಇದ್ದಾವೆ ಇಲ್ಲಿ ಮತ್ತು. ಸೊ ರೈಟಿಂಗಲ್ಲಿ 13 ಮಕ್ಕಳು ಇದ್ದಾರೆ ಅಂತ ಅರ್ಥ. ಸೊ ನಾವು ಇಲ್ಲಿ ಏನನ್ನು ಹಾಕಬೇಕು, 9 ಮಕ್ಕಳು ಮೌಖಿಕದಲ್ಲಿದ್ದಾರೆ, 11 ಮಕ್ಕಳು ರೀಡಿಂಗಲ್ಲಿದ್ದಾರೆ, 13 ಮಕ್ಕಳು ರೈಟಿಂಗಲ್ಲಿದ್ದಾರೆ ಅಂತ ಹಾಕಬೇಕು. ಬಟ್ ಇಲ್ಲಿ ನೀವು ಟೋಟಲ್ ಮಕ್ಕಳನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಓರಲ್ ಬರಲಾರ್ದಂಥ ಮಕ್ಕಳು ರೀಡಿಂಗಲ್ಲೂ ಬರೋದಿಲ್ಲ, ರೈಟಿಂಗಲ್ಲೂ ಬರೋದಿಲ್ಲ. ಸೊ ಇಲ್ಲಿ ಕೂಡ ಆ್ಯಡ್ ಆಗಿರುತ್ತೆ. ಈ 3 ಮಕ್ಕಳನ್ನು ಕೂಡಿಸಿ ನೀವು ದಾಖಲಾತಿ ಆಗಿಲ್ಲಲ್ಲ ಅಂತ ಲೆಕ್ಕ ಹಾಕಬೇಡಿ, ಇದು ಬೇರೆಯೇ ಆಗಿರುತ್ತೆ. ಇಲ್ಲಿ ಬೇಕಾದರೆ ನಾವು ಟೋಟಲ್ 16ಗೆ ಮಾಡಬೇಕು, ಬಟ್ ಇಲ್ಲಿ ಏನಂದರೆ ಟೋಟಲ್ 16 ಅಂದರೆ ದಾಖಲಾತಿ ಸಂಖ್ಯೆಗೆ ಮಾಡಲು ಹೋಗಬಾರ್ದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈಗ ಗಣಿತವನ್ನು ನೋಡೋಣ. ಗಣಿತ ತುಂಬ ಸುಲಭ ಇದೆ. ಯಾಕಂದರೆ ಇಲ್ಲಿ ಕ್ರೋಢೀಕರಣ ಹೇಗೆ ಕೊಟ್ಟಿದ್ದಾರೆ ಅಂದರೆ N1 ಬೇರೆ, N2 ಬೇರೆ, N3 ಬೇರೆ, ಈ ಥರ ಬೇರೆ ಬೇರೆ ವೈಯಕ್ತಿಕವಾಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಈಸಿಯಾಗಿ ಮಾಡ್ಬೋದು. ಹೇಗೆ ಅಂದರೆ N1 ಕಾಲಮ್ ತೊಗೊಂಡ್ಬಿಟ್ಟು ಸೀದಾ ಕೆಳಗಡೆ ಬಂದಾಗ ಎ ಎಷ್ಟು ಮಕ್ಕಳಿದಾರಲ್ಲ 12, N1ನಲ್ಲಿ 12 ಮಕ್ಕಳು A ಗ್ರೇಡ್ ತೊಗೊಂಡಿದ್ದಾರೆ, ಅಂದರೆ ಅವ್ರದ್ದು ಸಾಧನೆ ಮಾಡಿದ್ದಾರೆ. ಮಾಡಲಾರ್ದವರು ಅಂದರೆ ಈ 3 ಲೈನನ್ನು ನಾವು ಆ್ಯಡ್ ಮಾಡಬೇಕು. ಯಾವ್ಯಾವು ಅಂತಂದರೆ BB B P
ಪಿ ತೊಗೊಂಡಂಥ ಮಕ್ಕಳು 1 2 3 ಇದೊಂದು 4 ಮಕ್ಕಳು N1ನಲ್ಲಿ ಸಾಧನೆ ಮಾಡಿಲ್ಲ, ಇನ್ನೂ ಇದ್ದಾರೆ ಅದರಲ್ಲೇ ಅಂತ ಹಾಕಬೇಕು. ಅದೇ ಥರ N2ನಲ್ಲಿ 2 + 3 5 ಇದೊಂದು 4 ಈ 3 ಲೈನನ್ನು ಆ್ಯಡ್ ಮಾಡಬೇಕು. ಆಗ 9 ಮಕ್ಕಳಾಗ್ತಾರೆ. ನೆಕ್ಸ್ಟ್ N3ಯಲ್ಲಿ ಕೂಡ 9 ಇದ್ದಾರೆ, ಗೊತ್ತಾಯ್ತಾ? ಇದೇ ರೀತಿ ಹಾಕ್ತಾ ಹೋಗಬೇಕು. N4ಅಲ್ಲಿ 11 2 13 ಇದ್ದಾರೆ ನೋಡಿ. ಈ ಥರ ಹಾಕ್ತಾ ಹೋಗಬೇಕು N8ವರೆಗೆ. ಇಲ್ಲಿ ಬೇಕಾದರೆ ನಾವು ಏನು ಮಾಡ್ಕೋಬೋದು, ಈ 3 ಮಕ್ಕಳು ಪ್ಲಸ್ ಎ ಗ್ರೇಡ್ ಸೇರಿದಂಥ ಮಕ್ಕಳು ಸೇರಿದರೆ ನಮಗೆ ಒಟ್ಟು ದಾಖಲಾತಿಯಲ್ಲಿರುವಂಥ ಮಕ್ಕಳು ಆಗ್ತಾರೆ. ನೋಡಿ ಇಲ್ಲಿ 12 ಮಕ್ಕಳು ಎ ಗ್ರೇಡ್ ತೊಗೊಂಡಿದ್ದಾರೆ, ಈ 4 ಮಕ್ಕಳು ತೊಗೊಂಡಿಲ್ಲ, ಇನ್ನೂ N1ನಲ್ಲಿದ್ದಾರೆ. ಟೋಟಲಿ 16 ಆಯಿತು. ಈ ರೀತಿ ನಾವು ಬೇಕಾದ್ರೆ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ಈ ಫಾರ್ಮ್ಯಾಟನ್ನು ತುಂಬಬೇಕು. ಇದಾದ ನಂತರ ಮುಂದಿನ ಹಂತದಲ್ಲಿ ನಾವು CRP ಅವರಿಗೆ ಕೊಟ್ಟಾಗ ಅಲ್ಲಿ ಏನಂತಂದರೆ ಅವರು ಮತ್ತೆ ಈ ಫಾರ್ಮ್ಯಾಟ್ ಅಂದರೆ ಕ್ಲಸ್ಟರ್ ಹಂತದಲ್ಲಿ ಇರುವಂತಹ ಈ ಫಾರ್ಮ್ಯಾಟನ್ನು ತುಂಬಿ ಕ್ರೋಢೀಕರಣ ಮಾಡಿ ಕೊಡ್ತಾರೆ. ಪ್ರತಿಯೊಂದು ಶಾಲೆಗಳ ಹೆಸರನ್ನು ಹಾಕಿಬಿಟ್ಟು ನಂತರ ಅದು ಬ್ಲಾಕ್ ಹಂತಕ್ಕೆ ಹೋಗಿ ಈ ಫಾರ್ಮ್ಯಾಟಲ್ಲಿ ಏನಂತಂದರೆ ಬ್ಲಾಕ್ ಹಂತದಲ್ಲಿ ಕ್ರೋಢೀಕರಣ ಆಗುತ್ತೆ 4.3ಯಲ್ಲಿ. ನೆಕ್ಸ್ಟ್ ಇನ್ನು 4.4ಅಲ್ಲೇ ಜಿಲ್ಲಾ ಹಂತದಲ್ಲಿ ಕ್ರೋಢೀಕರಣ ಆಗುತ್ತೆ ಫ್ರೆಂಡ್ಸ್. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ಬ್ಯಾಕ್ ಹೋಗಿಬಿಟ್ಟು ನೋಡಿ, ನಿಮ್ಮ ಫಾರ್ಮ್ಯಾಟನ್ನು ಮುಂದೆ ಇಟ್ಕೊಂಡು ನೋಡಿ. ಆಗ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆದರೆ ಮಾತ್ರ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.